ಪಾಲಿಕೆಗೆ 8,000 ಕೋಟಿ ಬೇಡಿಕೆ. ಕಳೆದ ವರ್ಷದ ಆಯವ್ಯಯದಲ್ಲಿ ಸರ್ಕಾರದ ಪಾಲಿಗೆ ನೀಡಿದ ಹಣಕ್ಕೆ ಸಿಸಿ ನೀಡಿರುವುದಿಲ್ಲ. ಪಾಲಿಕೆ ಹಣ ಕಾಮಗಾರಿಯಾಗದೆ ರಸೀದಿಯನ್ನ ನೀಡಿ ಹಣ ಗುಳುಂ ಮಾಡಿರುವ ಪ್ರಕರಣಗಳು ಇರುತ್ತದೆ. ಉದಾಹರಣೆಗೆ ಆರ್ ನಗರದ ಶಾಸಕ ಮುನಿರತ್ನ ಅವರ ವಿರುದ್ಧ ದೂರಿನ ಸ್ಥಿತಿಗತಿ ಮಾಯವಾಗಿರುತ್ತದೆ. ಮೇಲಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣವಿಲ್ಲದಂತಾಗಿದೆ. ಶಾಸಕರಿಗೆ ಅನುದಾನ ಬಿಡುಗಡೆಗೊಳ್ಳದೆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿಯೂ ಮೂಲಸೌಕರ್ಯ ಕಾಮಗಾರಿಗಳು ಕುಂಟುತ್ತಾ ಸಾಗಿವೆ. ಗುತ್ತಿಗೆದಾರರ ಬಿಲ್ ಬಾಕಿ ಇರುವ ಕಾರಣ ಸಾಕಷ್ಟು ಕಡೆಗಳಲ್ಲಿ ಕಾಮಗಾರಿಗಳು ಸ್ಥಗಿತಗೊಂಡಿವೆ. ಸಂಚಾರ ದಟ್ಟಣೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳು ಬಿಬಿಎಂಪಿಯನ್ನ ಬಾಧಿಸುತ್ತಿವೆ. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಮೂಲಸೌಕರ್ಯ ಕಾಮಗಾರಿಗಳಿಗೆ ಬಜೆಟ್ನಲ್ಲಿ 8,000 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡುವಂತೆ ಸರ್ಕಾರವನ್ನ ಕೋರಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಗ್ರೇಟರ್ ಬೆಂಗಳೂರು ಮಾಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇನೋ ಘೋಷಿಸಿದ್ದಾರೆ. ಆದರೆ ಇರುವ ವಾರ್ಡ್ಗಳಲ್ಲೇ ಮೂಲಭೂತ ಸೌಕರ್ಯಗಳಿಲ್ಲ. ಗ್ರೇಟರ್ ಬೆಂಗಳೂರು ಕಟ್ಟಿಕೊಂಡು ಏನಾಗಬೇಕಿದೆ ಎಂದು ಜನ ಹಿಡಿಶಾಪ ಹಾಕುತ್ತಿದ್ದಾರೆ. ಫ್ಲೈಓವರ್ಗಳು, ಅಂಡರ್ ಪಾಸ್ಗಳು ಮತ್ತು ರಸ್ತೆ ಅಗಲೀಕರಣ ಸೇರಿದಂತೆ ಹಲವಾರು ಪ್ರಸ್ತಾವಿತ ಯೋಜನೆಗಳನ್ನು ಬಿಬಿಎಂಪಿ ರೂಪಿಸಿದೆ. ಆದರೆ ಬಿಬಿಎಂಪಿಯ ಉನ್ನತ ಮೂಲಗಳು ತಿಳಿಸುವಂತೆ ಈ ಹಿಂದೆ ಘೋಷಿಸಲಾದ ಯೋಜನೆಗಳ ಬಾಕಿ ಬಿಲ್ಗಳನ್ನು ಇತ್ಯರ್ಥಪಡಿಸಲು ನಗರಸಭೆಯು 3,000 ಕೋಟಿ ರೂಪಾಯಿಗಳನ್ನು ಮತ್ತು ಹೊಸ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಗಾಗಿ ಹೆಚ್ಚುವರಿಯಾಗಿ 5,000 ಕೋಟಿ ರೂಪಾಯಿಗಳನ್ನು ಕೇಳಿದೆ. ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆಯನ್ನು ನಿವಾರಿಸುವ ಪ್ರಯತ್ನದಲ್ಲಿ ಬಿಬಿಎಂಪಿ ಖಾಸಗಿ ಏಜೆನ್ಸಿಯೊಂದಿಗೆ ಸಮಾಲೋಚಿಸಿದೆ. ಸುಮಾರು 124 ಕಿಲೋಮೀಟರ್ ಉದ್ದದ ಸುಮಾರು 16 ಫ್ಲೈಓವರ್ಗಳನ್ನು ಮತ್ತು ಸುಮಾರು 50 ಕಿಲೋಮೀಟರ್ ಉದ್ದದ 2 ಸುರಂಗ ರಸ್ತೆಗಳನ್ನು ಶಿಫಾರಸು ಮಾಡಿದ್ದು, ಈ ಯೋಜನೆಗಳಿಗೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯ ಅಗತ್ಯವಿದೆ ಎಂದು ಅಂದಾಜಿಸಲಾಗಿದೆ. ಬಿಬಿಎಂಪಿ ತಕ್ಷಣ ಪ್ರಾರಂಭಿಸಬಹುದಾದ ಯೋಜನೆಗಳಿಗೆ ಹಣವನ್ನು ವಿನಂತಿಸಿದ್ದರೂ ಯಾವ ನಿರ್ದಿಷ್ಟ ಯೋಜನೆಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ರಾಜ್ಯ ಸರ್ಕಾರವು ಈಗಾಗಲೇ 19,000 ಕೋಟಿ ರೂಪಾಯಿಗಳವರೆಗಿನ ಸಾಲಕ್ಕೆ ಖಾತರಿದಾರರಿಗಾಗಿ ಕಾರ್ಯನಿರ್ವಹಿಸಲು ಒಪ್ಪಿಕೊಂಡಿರುವುದರಿಂದ ಬಿಬಿಎಂಪಿ ಅಧಿಕಾರಿಗಳು ಸುರಂಗ ರಸ್ತೆ ಯೋಜನೆಗೆ ಹಣಕಾಸು ಕೋರಿಲ್ಲ. ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಹೆಬ್ಬಾಳ ಮತ್ತು ಕೆಆರ್ಪುರಂನ ನಾಯಂಡಳ್ಳಿ ನಡುವಿನ ಸ್ಥಾಪಿಸಲಾದ ಅಂಡರ್ ಪಾಸ್ ರಸ್ತೆಗಳಿಗೆ ಉಳಿದ ವೆಚ್ಚಗಳನ್ನು ಭರಿಸಲು ಅಧಿಕಾರಿಗಳು ಆಸ್ತಿ ತೆರಿಗೆ, ಪ್ರೀಮಿಯಂ, ನೆಲದ ವಿಸ್ತೀರ್ಣ ಅನುಪಾತ ಮತ್ತು ವರ್ಗಾಯಿಸಬಹುದಾದ ಅಭಿವೃದ್ಧಿಯಂತಹ ಆಂತರಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಯೋಜಿಸಿದೆ. ಬಿಬಿಎಂಪಿ ತನ್ನ 16 ಫ್ಲೈಓವರ್ಗಳು ಮತ್ತು 2 ಸುರಂಗ ರಸ್ತೆ ಕಾರಿಡಾರ್ಗಳ ಪಟ್ಟಿಯನ್ನು ಸಾರ್ವಜನಿಕವಾಗಿ ಹಂಚಿಕೊಂಡಿದ್ದರೂ ಯಾವ ಫ್ಲೈಓವರ್ಗಳಿಗೂ ಆದ್ಯತೆ ನೀಡಬೇಕು ಎಂಬುದರ ಕುರಿತು ಚರ್ಚೆ ಇನ್ನೂ ಜಾರಿಯಲ್ಲಿದೆ. ಇದರ ಜೊತೆಗೆ ಸುರಂಗ ರಸ್ತೆ ಯೋಜನೆಯು ಸಂಭಾವ್ಯ ಭೂವೈಜ್ಞಾನಿಕ ಮತ್ತು ಜಲವಿಜ್ಞಾನ ಅಪಾಯಗಳ ಬಗ್ಗೆ ಕಾಳಜಿ ವಹಿಸುವ ತಜ್ಞರಿಂದ ಗಮನಾರ್ಹ ಟೀಕೆಗಳನ್ನು ಎದುರಿಸಿದೆ. ಸಾಮಾನ್ಯವಾಗಿ ರಾಜ್ಯ ಸರ್ಕಾರವು ಬೆಂಗಳೂರಿನಲ್ಲಿ ವಿಶೇಷ ಮೂಲಸೌಕರ್ಯ ಯೋಜನೆಗಳಿಗೆ ವಾರ್ಷಿಕವಾಗಿ ಸುಮಾರು 3,000 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸುತ್ತದೆ. ಈ ನಿಧಿಯ ಬಹುತೇಕ ಭಾಗವು ಬಾಕಿ ಇರುವ ಬಿಲ್ಗಳನ್ನು ಪಾವತಿಸಲು ವಿನಿಯೋಗವಾಗಿರುತ್ತದೆ. ಏಕೆಂದರೆ 2023ರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಮುನ್ನ ಬಿಬಿಎಂಪಿ ಅಂದಾಜು 10,000 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಈ ಎಲ್ಲಾ ಯೋಜನೆಗಳು ಅಮೃತ ನಗರೋತ್ಥಾನ ಯೋಜನೆಯ ಭಾಗವಾಗಿದ್ದು, ಹೆಚ್ಚಿನವು ಪೂರ್ಣಗೊಂಡಿವೆ ಅಥವಾ ಪೂರ್ಣಗೊಳ್ಳುವ ಹಂತದಲ್ಲಿವೆ. ಈಗಾಗಲೇ ಸಾಲದ ಸುಳಿಯಲ್ಲಿ ಸಿಲುಕಿರುವ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಹೊಂದಿಸಲಾಗದೆ ಬೆಲೆಗಳ ಏರಿಕೆಯ ಮೊರೆ ಹೋಗಿದೆ. ಸಾಲದಕ್ಕೆ ಈ ಬಾರಿಯ ದಾಖಲೆಯ ಗಾತ್ರದ ಬಜೆಟ್ ಮಂಡನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸಾಲ ಮಾಡಿದರೂ ತುಪ್ಪ ತಿನ್ನುವ ಬಯಕೆ ಸಿದ್ದರಾಮಯ್ಯ ಅವರದ್ದು. ಒಂದೆಡೆ ಗ್ಯಾರಂಟಿಗಳಿಗೂ ಹಣ ಸಾಕಾಗುತ್ತಿಲ್ಲ, ಇನ್ನೊಂದು ಕಡೆ ಅಭಿವೃದ್ಧಿ ಕಾರ್ಯಗಳು ಕೋತ ಆಗಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ರಾಜ್ಯ ದಿವಾಳಿಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಕಳೆದ 4-5 ತಿಂಗಳುಗಳಿಂದ ಸರ್ಕಾರದ ಭಾಗ್ಯಗಳಿಗೆ ಹಣ ನೀಡಿರುವುದಿಲ್ಲ. ಮೊದಲಿಗೆ ಪಾಲಿಕೆಯವರು ಈಜಿಪುರ ಕೋರಮಂಗಲ ಮೇಲ್ಸೇತುವೆಯ ಕಾಮಗಾರಿಯ ಗತಿ ಏನಾಗಿದೆ ಎಂದು ಅವಲೋಕನ ಮಾಡಬೇಕು. ಇದರ ಮಧ್ಯೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಇತ್ತೀಚೆಗಷ್ಟೇ ಕೃಷ್ಣ ಬೈರೇಗೌಡ ಕ್ಷೇತ್ರಕ್ಕೆ ಭೇಟಿ ನೀಡಿ ಕಾಮಗಾರಿಗಳ ಬಗ್ಗೆ ವೀಕ್ಷಿಸಿ ಆಡಿಕೋಲಿನಿಂದ ಅಳತೆ ಮಾಡಿರುತ್ತಾರೆ. ಒಟ್ಟಾರೆ ಪಾಲಿಕೆ ಎಂದಿನಂತೆ ತಮಗೆ ಬೇಕಾಗಿರುವ ಹಣವನ್ನ ಬೇಡಿಕೆ ಇಟ್ಟಿರುತ್ತಾರೆ. ಸರ್ಕಾರವು ಅಷ್ಟೋ ಇಷ್ಟೋ ಕಡಿತಗೊಳಿಸಿ ಮಂಜೂರು ಮಾಡುತ್ತಾರೆ. ಹಣ ಪಡೆದ ಪಾಲಿಕೆ ಯಾವ ರಾಜಕಾರಣಿ ಮಡಿಲಿಗೆ ಹಾಕಿ ಹಣ ಖಾಲಿ ಮಾಡಿ ಜನರ ಪರದಾಟಕ್ಕೆ ಗುರಿಯಾಗುತ್ತಾರೆಂದು ಕಾದು ನೋಡಬೇಕಿದೆ.
ನೀವಿನ್ನೂ ನಮ್ಮ BNN ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.